ಕಿರುತೆರೆ ನಟಿಗೆ ವಂಚಿಸಿದ್ರ ನಿರ್ಮಾಪಕ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿಗೆ ವಂಚಿಸಿದ್ರ ಪ್ರೊಡ್ಯೂಸರ್, ಧಾರಾವಾಹಿಯಲ್ಲಿ ನಟಿಸಿದ ನಟಿಗೆ ಸಂಭಾವನೆಯನ್ನೇ ನೀಡಿಲ್ಲ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗೆ ಪ್ರೊಡ್ಯೂಸರ್ ವಂಚನೆಯನ್ನ ಮಾಡಿದ್ರ, ಕಿರುತೆರೆ ನಟಿಗೆ ವಂಚಿಸಿದ್ರ ನಿರ್ಮಾಪಕ, ಧಾರಾವಾಹಿಯಲ್ಲಿ ನಟಿಸಿದ್ರು ಆದ್ರೆ ಈ ನಟಿಗೆ ಸಂಭಾವನೆಯನ್ನ ನೀಡಿಲ್ಲ. ನಿರ್ಮಾಪಕನ ವಿರುದ್ಧ ನಟಿ ಹಂಸ ಗಂಭೀರವಾದಂತಹ ಆರೋಪವನ್ನ ಮಾಡ್ತಿದ್ದಾರೆ. 200 ಎಪಿಸೋಡ್ನಲ್ಲಿ ನಟಿಸಿದ್ರೂ ಕೂಡ ಸಂಭಾವನೆಯನ್ನ ನೀಡಿಲ್ಲ ಎನ್ನುವಂತಹ ಆರೋಪ ಇದು. ಖಾಸಗಿ ವಾಹಿನಿಯಲ್ಲಿ ಧಾರಾವಾಹಿ ಮೂಡಿ ಬರ್ತಾ ಇದೆ. ಸಂಭಾವನೆಯನ್ನ ನಿರ್ಮಾಪಕ ಅನಿಲ್ ಕೋರಮಂಗಲ ನೀಡಿಲ್ಲ ಅನ್ನೋದು ಹಂಸ ಅವರ ಆರೋಪ. 5.5 ತಿಂಗಳಿನಿಂದ ಯಾವುದೇ ರೀತಿ ರೆನಮ್ರೇಷನ್ ಕೊಟ್ಟಿಲ್ಲ, 2.5 ಲಕ್ಷ ಸಂಭಾವನೆ ನೀಡದೆ ಅನಿಲ್ ಸತಾಯಿಸ್ತಾ ಇದ್ದಾರೆ ಎನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಸಂಭಾವನೆ ನೀಡಿ ಅಂತ ಕೇಳಿದ್ರೂ ಕೂಡ ಬೇಜವಾಬ್ದಾರಿಯ ಉತ್ತರವನ್ನ ನೀಡ್ತಿದ್ದಾರಂತೆ. ಹೀಗಾಗಿ ನಿರ್ಮಾಪಕನ ನಡೆಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನಟಿ ಹಂಸ. ಇನ್ನು ಜೀ ಕನ್ನಡ ನ್ಯೂಸ್ ಜೊತೆ ನಟಿ ಹಂಸ ಮಾತಾಡಿದ್ದಾರೆ. 3 ಲಕ್ಷ ಸಂಭಾವನೆ ಕೊಟ್ಟಿಲ್ಲ ಎನ್ನುವಂಥ ಆರೋಪ, ಅಂದ್ರೆ 2.5-3 ಲಕ್ಷ ಸಂಭಾವನೆ ಕೊಡಬೇಕಿತ್ತಂತೆ, ಅದನ್ನ ಕೊಟ್ಟಿಲ್ಲ ಎನ್ನುವಂಥ ಆರೋಪಗಳನ್ನು ಅವರು ಮಾಡ್ತಿದ್ದಾರೆ. ಜನವರಿಯಿಂದ ಹಣ ಕೊಡದೆ ವಂಚನೆಯನ್ನ ಮಾಡ್ತಿದ್ದಾರೆ. ನಿರ್ಮಾಪಕ ಅನಿಲ್ ಮೋಸ ಮಾಡಿದ್ದಾನೆ, ಹಣ ಕೇಳೋದಕ್ಕೆ ಹೋದ್ರೆ ರೌಡಿಸಂ ಮಾಡ್ತಾರೆ, ನಮ್ಗೆ ಧಮ್ಕಿ ಹಾಕ್ತಾನೆ ಅಂತ ಹಂಸ ಆರೋಪವನ್ನ ಮಾಡಿದ್ದಾರೆ. ಹಾಗೆ ನಮ್ಗೆ ಮೋಸ ಮಾಡಿ ಹೊಸ ಹೋಟೆಲ್ ಓಪನ್ ಮಾಡಿದ್ದಾನೆ ಅಂತ ಹಂಸ ಆರೋಪ ಮಾಡಿದ್ದಾರೆ. ಆರ್ಟಿಸ್ಟ್ಗಳಿಗೆ ನೀವು ನೋಡ್ಬೋದು ಅಷ್ಟೇ, ನಮ್ಮನ್ನ ಹೊರಗಡೆಯಿಂದ ಅಂತ ವೈಭೀಕರಣ ಮಾಡ್ಬೋದು ಅಷ್ಟೇ ಹೊತ್ತು. ಆದ್ರೆ ನಮಗೆ ಪ್ರೊಡಕ್ಷನ್ ಹೌಸ್, ಮೋಸ್ಟ್ ಆಫ್ ದ ಪ್ರೊಡಕ್ಷನ್ ಹೌಸ್ ಯಾವ ಫೆಸಿಲಿಟಿ ಕೊಡಲ್ಲ. ಕೇಳಿದ್ರೆ ಇದೇ ನಾವು ಕೊಡೋದು ಊಟ, ತಿನ್ನಂಗೆ ತಿನ್ನಿ, ಬೇಕಾದ್ರೆ ನಿಮ್ಮ ಮನೆಯಿಂದ ತಗೊಂಡ್ ಬಂತೀನಿ ಅಂತಾರೆ. ಎಲ್ಲ ಮೋಸ್ಟ್ ಆಫ್ ದ ಆರ್ಟಿಸ್ಟ್ ನಾವು ವಾಟರ್ ಬಾಟ್ಲ್ ಇಂದ ನಾನು ಪ್ರೂಫ್ ಕೊಡ್ತೀನಿ, ನೀರು ತಗೊಂಡೋಗ್ತೀನಿ. ಒಂದು ವಾಶ್ರೂಮ್ ಕರೆಕ್ಟಾಗಿ ಕೊಡಲ್ಲ ಗೊತ್ತಾ ನಮಗೆ, ಒಂದು ವಾಶ್ರೂಮ್ ನಮಗೆ ಕರೆಕ್ಟಾಗಿ ಕೊಡಲ್ಲ. ಇಲ್ಲ ಅಂದ್ರೆ ನಮ್ಮ ಹೆಲ್ತ್ ಇಶ್ಯೂಸ್ ಆದ್ರೂ ಇವ್ರು ಬಂದು ನಾವು ಕೆಲಸ ಮಾಡ್ಕೊಡ್ಬೇಕು, ಒಂದು ವಾಶ್ರೂಮ್ ಕರೆಕ್ಟಾಗಿ ಕೊಡೋದಿಲ್ಲ. ಇಲ್ಲ ರೀಸೆಂಟಾಗಿ ಎಲ್ಲ ಆರ್ಟಿಸ್ಟು ವಾಶ್ರೂಮ್ ಇಲ್ದಿರಾ ಹೇಳ್ಬಾರ್ದು, ಬೈಲ್ ಕಡೆ ಹೋಗ್ಬಿಟ್ಟು ವಾಶ್ರೂಮ್ ಯೂಸ್ ಮಾಡ್ಕೊಂಡ್ ಬಂದಿದ್ದೀವಿ ಹೆಣ್ಮಕ್ಳು ಗೊತ್ತಾ. ಈ ತರ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ನಾವು ನಾವು ಎಕ್ಸ್ಪೋಸ್ ಮಾಡ್ಕೋದಲ್ಲ, ಯಾಕಂದ್ರೆ ನಾವು ಓಕೆ ಸೊಸೈಟಿಲಿ ನಮ್ಗೆ ಒಂದು ಬರೆಯೋದೇ ಇದೆ ಅಂತ ಎಲ್ಲ ಸಹಿಸ್ಕೊಂಡು ಹೋಗ್ಬೇಕು. ವಿರೋಧ ಜಾಸ್ತಿ ಆಗಿದೆ. ಇವಾಗ ನಾನು ಬಂದು ಮಾತಾಡ್ತಾ ಇದ್ದೀನಿ, ಓಕೆ ನಮ್ಮ ಆರ್ಟಿಸ್ಟ್ಗಳು ಏನಕ್ಕೆ ಸೆಲೆಕ್ಟ್ ಮಾಡ್ತಾರೆ, ನಮ್ಗೊಂದು ದೇಶದಲ್ಲಿ ಇದೆ, ಇದೆಲ್ಲ ಕಷ್ಟಗಳು ಬಿಟ್ಬಿಡೋಣ ಅಂತ ಎಲ್ಲರೂ ಬಿಟ್ಟು ಇವ್ರು ಹಿಂಗೆ ಆಗಿರೋದು. ನಾವು ಒಂದು ಊಟ ನೆಟ್ಟಿಗೆ ಕೊಡಲ್ಲ, ಏನು ಕೊಡಲ್ಲ. ನೀವು ಹೇಳ್ತೀರಾ ರೀಪ್ಲೇಸ್, ನೀವು ಬಿಟ್ಬಿಟ್ಟು ಹೋಗ್ತೀರಾ ಅಂತ ನಮಗೆ ಗೊತ್ತಾ. ಆಕ್ಚುಲ್ ರೀಸನ್ ಏನಂತ ನಿಮ್ಗೆ ಗೊತ್ತಿದ್ಯಾ? ನಾವು ಎಷ್ಟು ಕಷ್ಟಪಡ್ತೀವಿ. ನಮಗೆ ಇವಾಗ ಯಾರೋ ಒಬ್ರು ಪ್ರಾಜೆಕ್ಟ್ ಕೊಡ್ತಾರೆ, ದುಡ್ಡು ಕೊಡ್ತಾರೆ ಅಂದ್ರೆ ನಾವು ಏನಕ್ಕೆ ಬಿಟ್ಟು ಹೋಗ್ತೀವಿ, ಅದು ಪ್ರಾಬ್ಲಮ್ ಇದೆ ಅಂತ ಬಿಟ್ಟು ಹೋಗೋದು. ಸಮಾಧಾನವಾಗಿ ಫಸ್ಟ್ ನಿನ್ನ ಜೊತೆ ನನ್ನ ಕತೆ ಸೆಟ್ಟಿಗೆ ಹೋಗಿದೆ, ಯಾಕಂದ್ರೆ ಇವ್ನು ಎಲ್ಲೂ ಸಿಕ್ಕಲ್ಲ, ತಲೆ ಮರೆಸ್ಕೊಂಡು ಓಡಾಡ್ತಾವನೇನು. ಅದಕ್ಕೆ ನಾವು ಸೆಟ್ಟಿಗೆ ಹೋಗ್ಬಿಟ್ಟು ಸೈಡಲ್ಲಿ ಟೇಬಲ್ ಹಾಕೊಂಡೆ ಕೇಳಿದ್ದು, ಸರ್ ನೀವು ಯಾವಾಗ ಪೇಮೆಂಟ್ ಕೊಡ್ತಾರೆ ಸರ್ ಅಂತಾನೆ ಯೂಸ್ ಮಾಡಿದ್ದೀನಿ. ನಮ್ಮ ಹತ್ರ ಆಡಿಯೋ ರೆಕಾರ್ಡ್ಸು ನಾವು ಮಾತಾಡೋದು ಎಲ್ಲ ಇದೆ. ಸರ್ ಅಂತಾನೆ ಅಡ್ರೆಸ್ ಮಾಡಿ ಕೇಳಿರೋದು. ಇವಾಗ ನನ್ನ ಹತ್ರ 1 ರೂಪಾಯಿನೂ ಇಲ್ಲ. ನಾವು ಕೊಡ್ತೀವಿ, ಯಾರಿಗೂ ಮೋಸ ಮಾಡಲ್ಲ. ಯಾವಾಗ ಕೊಡ್ತೀಯ ಬರು, ಪೋಸ್ಟರ್ ಚೆಕ್ ಕೊಡ್ತೀಯಾ ಇಲ್ಲ, ಚಾನಲ್ಗೊಂದು ಮೇಲ್ ಹಾಕ್ಯಾ ಇಲ್ಲ, ಈ ಥರ ಎಲ್ಲ ಹೇಳಿದ್ಮೇಲೆ ನೀನು ಏನಪ್ಪ ನೀನು ಭಿಕ್ಷೆ ಆಗ್ತಾ ಇದೆ ಅಂತ ಜೋರ್ ಮಾಡಿ ಕೇಳಿದ್ದಕ್ಕೆ ಏನು ರೌಡಿಸಮ್ ಮಾಡ್ತಾ ಇದ್ದೀರಾ, ನೀವು ನನ್ಗೆ ಹೊಡಿತೀರಾ, ನೀವು ನನಗೆ ಓದಿತೀರಾ ಅಂತಾರೆ. ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಯಾರಾದ್ರೂ ದುಡ್ಡು ಕೊಡಬೇಕಾಗಿದ್ರೆ ನೀವು ಕೇಳಿ ಸಾಕಾದ್ಮೇಲೆ ಹೊಡಿತೀರೋ ಓದಿತೀರೋ ಏನು ಮಾಡ್ತೀರಾ ಹೇಳ್ತೀವಿ. ಏನು ಮಾಡ್ಬೇಕಿಂತವನ್ನ. ಈಗ ಪೊಲೀಸರು ಕಳ್ಳನ್ ಕರ್ಕೊಂಡ್ ಬರ್ತಾರೆ, ಅಪ್ಪ ಕಳ್ತನ ಮಾಡ್ಬೇಡ ಅಂತಾರೆ. ಅವ್ನು ಮತ್ತೆ ಕಳ್ತನ ಮಾಡ್ತಿದ್ರೆ ಬುಟ್ ಕಲ್ಲಲ್ಲೇ ಒಗೆಯೋದು ಅಲ್ವಾ. ಹಂಗೆ ಅವನು ಓದಿಲೇಬೇಕು. ಯಾಕೆ ಗೊತ್ತಾ, ನಾನು ಇವತ್ತು ಮಾತಾಡ್ತಾ ಇದ್ದೀನಿ, ಇವತ್ತು ನನಗೆ ದುಡ್ಡು ಬರುತ್ತೋ ಮುಂದಕ್ಕೆ ನನಗೆ ಗೊತ್ತಿಲ್ಲ. ಓಕೆ, ನಾನು ಲೀಗಲ್ ಆಗಿ ಹೋಗ್ತೀನಿ, ಕೇಸ್ ಹಾಕ್ತೀನಿ. ಐ ಡೋಂಟ್ ನೋ ವಾಟ್ ಇಸ್ ದ ಕಾನ್ಸಿಕ್ವೆನ್ಸ್. ಎಸ್, ಈ ಬಗ್ಗೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ಜೊತೆ ನಟಿ ಹಂಸ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ನಮಸ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತೆ ನೀವು ಫುಲ್ ಗರಂ ಆಗಿದ್ದೀರಾ, ಏನೋ ಸೀರಿಯಲ್ ಏನೋ ಪೇಮೆಂಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ. ಏನ್ ಮೇಡಮ್ ಅದು? ನೋಡಿ, ನಾವು ಹಗಲು ರಾತ್ರಿ ಕೆಲಸ ಮಾಡಿದಲ್ದೆ ಈಗ ನಮ್ ದುಡ್ಡನ್ನ ನಾವು ಕೇಳೋದಿಕ್ಕೆ ಇವ್ರ ಮನೆ ಹತ್ರ, ಇವ್ರ ಅಂಗಡಿ ಹತ್ರ, ಇವ್ರ ಸೆಟ್ ಹತ್ರ ತಿರ್ಗಾಡೋ ಹಣೆ ಬರ ನೋಡಿ ನಾವು. ಓಕೆ ಓಕೆ. ವಸುದೇವ ಕುಟುಂಬ ಅಂತ ಒಂದು ಸೀರಿಯಲ್ ಬರ್ತಿದೆ, ಅದ್ರಲ್ಲಿ ನಾವು ಕೆಲಸ ಮಾಡಿದ್ವಿ. ಓಕೆ. ಅದ್ರ ಪೇಮೆಂಟ್ ಬಂದಿಲ್ಲ ಜಾನ್ವರಿಯಿಂದ. ಪ್ರೊಡ್ಯೂಸರ್ ಕಾಲ್ ಮಾಡಿ ಸಾಕಾಯ್ತು, ಕಾಲ್ ಪಿಕ್ ಮಾಡ್ತಾ ಇಲ್ಲ, ಮೆಸೇಜ್ಗೂ ರಿಪ್ಲೈ ಮಾಡ್ತಿರ್ಲಿಲ್ಲ. ಓಕೆ. ಸರಿ, ನಿನ್ನ ಜೊತೆ ನನ್ನ ಕತೆನೂ ಅವ್ರದ್ದೆ. ಹೋದ್ವಿ, ಕೇಳಿದ್ವಿ. ಅದಕ್ಕೆ ರೌಡಿಸಮ್ ಮಾಡಕ್ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ದೂರು ಆರೋಪ ಮಾಡಿದ್ರು. ಅದಕ್ಕೆ ನಾವಂದ್ವಿ, ರೌಡಿಸಮ್ ಅಂದ್ರೆ ನಿನ್ ದುಡ್ಡನ್ನ ಕೇಳೋದು, ನಮ್ ದುಡ್ಡನ್ನ ಕೇಳೋದಲ್ಲಪ್ಪ ಅಂತ ಅಂದ್ವಿ. ಮಾತಿಗೆ ಮುಂಚೆ ನೀವು ರೌಡಿಸಮ್ ಮಾಡಕ್ ಬರ್ತಾ ಇದೀರಾ ಅಂತ. ಆಯ್ತಪ್ಪ, ರೌಡಿಸಮ್ ಮಾಡಲ್ಲ, ಇನ್ನೇನ್ ಕೇಳ್ಬೇಕು ಅಂದ್ರು. ಅದಕ್ಕೂ ಅವ್ರ ಹತ್ರ ಉತ್ತರ ಇಲ್ಲ. ಅವ್ರ ಇರೋ ಜಾಗಕ್ಕೆಲ್ಲ ಹುಡ್ಕೊಂಡು ಹೋಗ್ತೀವಂತೆ. ನಾನಂದೆ,
ಯಾರ್ ಮ್ಯಾಮ್, ನಿರ್ಮಾಪಕರ ಅಥವಾ ಡೈರೆಕ್ಟರ್ ಮ್ಯಾಮ್? ಯಾರು ನಿಮ್ಗೆ ನಿರ್ಮಾಪಕರು. ನಿರ್ಮಾಪಕರು? ಅವ್ರ ಅವ್ನೇ, ಹೆಸರು ನಿರ್ಮಾಪಕನೂ ಅವ್ರ ಅವ್ನೇ, ಹೆಸರು directorನೂ ಅವ್ನೇ. ಹೆಸರು ಮ್ಯಾಮ್? ಕೋರ್ಮಂಗ್ಲ ಅನಿಲ್ ಅಂತ ಒಂದು ಹೆಸರು. ಓಕೆ ಅವ್ನ ಹೆಂಡತಿದು ಬಂದ್ಬಿಟ್ಟು ರೇಖಾ ಅಂತ. ಓಕೆ ಓಕೆ. ಈಗ ಏನ್ ಪೇಮೆಂಟ್ ಕೊಡಲ್ಲ ಅಂತ ನಿಮಗ್ ಮಾತ್ರನಾ ಅಥವಾ ಇಡೀ ನಿಮ್ ತಂಡಕ್ಕೇನೇನಾ? ಇಡೀ ಯೂನಿಟ್ ಗೆ ಪೇಮೆಂಟ್ ಆಗಿಲ್ಲ. ಓಕೆ. ಅವರು ಎಲ್ಲಾ ಫೈಟ್ ಮಾಡ್ತಿದ್ದಾರೆ. ಚಾನಲ್ ಅವರು ಆರ್ಟಿಸ್ಟ್ ಗಳಿಗೋಸ್ಕರ ಫೈಟ್ ಮಾಡ್ತಾ ಇದಾರೆ. ಇವ್ರು ಪ್ರೊಡಕ್ಷನ್ ಹೌಸ್ಗೆ ಪೇಮೆಂಟ್ ಮಾಡಿ ನಾವು ಪೇಮೆಂಟ್ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇವರು ಪೇಮೆಂಟ್ ಮಾಡಕ್ ರೆಡಿ ಇಲ್ಲ. ಸೊ ಹಿಂಗಾಗಿದೆ ಕತೆ. ಯಾಕೆ ಹಂಗ್ ಮಾಡ್ತಿದಾರೆ? ಅವ್ರು ರಿಲೀಸ್ ಮಾಡಕ್ ರೆಡಿ ಇದ್ರು ಇವ್ರು ಯಾಕೆ ಕೊಡಕ್ ರೆಡಿ ಇಲ್ಲ ಮ್ಯಾಮ್? ಚಾನಲ್ ಅವರು ಪೇಮೆಂಟ್ ರಿಲೀಸ್ ಮಾಡಿದ ತಕ್ಷಣ ಇವಾಗ ನೋಡಿ ಇವತ್ತು ಹೋಟೆಲ್ ಓಪನ್ ಮಾಡಿದ್ದಾನೆ ನಾಗರಬಾವಿಯಲ್ಲಿ. ನಮ್ಗೆ ಯಾರಿಗೂ ಪೇಮೆಂಟ್ ಕೊಟ್ಟಿಲ್ಲ. ಓಕೆ. ಹೋಟೆಲ್ ಓಪನ್ ಮಾಡಕ್ ಮಾತ್ರ ಇವನ ಹತ್ರ ದುಡ್ಡಿದ್ಯಾ? ಅದೇ ಅದೇ ಅದೇ. ಅದನ್ನ ನಾವು ಬಂದು ಇಲ್ಲಿ ಹೋಟ್ಲ್ ಹತ್ರ ಪ್ರಶ್ನೆ ಮಾಡಿದಕ್ಕೆ ನಾವು ರೋಡಿಸಮ್ ಮಾಡ್ತಾ ಇದೀವಿ, ನಾವು ಹೊಡೆದ್ವಿ, ನಾವು ಅವ್ರಿಗೆ ಬೈದ್ವಿ ಅಂತಾರೆ. ಇವಾಗ ನಮಗ್ ದುಡ್ಡು ಬಂದಿಲ್ಲ ಅಂತಂದ್ರೆ ಬೈತಾರ ಬೈಯಲ್ವಾ ಯಾರಾದ್ರೂ? ದುಡ್ದಿದ್ ಕೆಲ್ಸ ದುಡ್ದಿದ್ದು. ಈಗ ನಾನು EMI ಕಟ್ಟಿಲ್ಲ ಅಂತಂದ್ರೆ ಬ್ಯಾಂಕ್ ಅವ್ನ್ ಬಂದ್ ಬೈತಾನೆ. ಮನೆ ಬಾಡಿಗೆ ಕಟ್ಟಿಲ್ಲ ಅಂತಂದ್ರೆ ಮನೆ ಓನರ್ ಬೈತಾರೆ. ಹಂಗನ್ಬಿಟ್ಟು ನಾನು ಏನ್ ಬೈತೀಯ ನೀನ್ ನನ್ಗೆ ಏನ್ ಬೇಕೋ ಮಾಡ್ಕೊಂತ ಹೇಳಕ್ಕಾಗತ್ತಾ? ಖಂಡಿತ ಇಲ್ಲ. ಈ ತರ ದೌರ್ಜನ್ಯ ಮಾಡ್ತಾ ಇರೋದು ಇವ್ರು. ಅಂದ್ರೆ ಏನಂದ್ರೆ ಆತರ ಹೇಳ್ಬಿಟ್ರೆ ನೀನ್ ರೌಡಿಸಮ್ ಮಾಡಿದ್ರೆ ಅದಕ್ಕೆ ನಾನು ಕೊಡಲ್ಲ ಅಂತ ಹೇಳ್ಬಿಟ್ರೆ ಎಸ್ಕೇಪ್ ಆಗ್ಬಿಡ್ಬೋದಲ್ಲ. ಅವ್ನ್ ಅನ್ಕೊಂಡಿದ್ದಾನೆ ಆಯ್ತಾ ಅವ್ನ್ ಅನ್ಕೊಂಡಿದ್ದಾನೆ ನಾವು ಈ ತರ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಿದ ತಕ್ಷಣ ನಾವು ಕೋರ್ಟ್ ಕೇಸ್ ಅಂತ ಅಲ್ಕೊಂಡಿರ್ತೀವಿ, ಇವ್ರಿಗೆ ಏನು ತೊಂದ್ರೆ ಮಾಡಲ್ಲ ಅಂತ. ನನ್ ಪೇಮೆಂಟ್ ಕ್ಲಿಯರ್ ಆಗೋನ್ಗು ಅವ್ನ್ ಶೂಟಿಂಗ್ ಎಲ್ಲೇ ಮಾಡಿದ್ರು, ಅವ್ನ್ ಹೋಟೆಲ್ ಎಲ್ಲೇ ಮಾಡಿದ್ರು, ಬಿಸ್ನೆಸ್ ಎಲ್ಲೇ ಮಾಡಿದ್ರು, ಅವ್ನ್ ಮನೆಗೆ ಹೋದ್ರು ಅವನಿಗಂತೂ ತೊಂದ್ರೆ ಕೊಡೋದಂತ ಗ್ಯಾರಂಟಿ. ಅವ್ನ್ ರೋಡಿಸಮ್ ಮಾಡ್ತೀನಿ ಅಂತ ಅನ್ಕೊಳ್ಳಿ, ಅವ್ನ್ ಏನ್ ಬೇಕಾದ್ರೂ ಅನ್ಕೊಳ್ಳಿ, ನನ್ ಪೇಮೆಂಟ್ ಕ್ಲಿಯರ್ ಆಗತ್ತಂತ ಇದ್ ನಾನ್ ಮಾಡೋದು. ಎಷ್ಟ್ ಕೊಡ್ಬೇಕು ಮ್ಯಾಮ್? ಹೇಳ್ಬಹುದಾ ಎಷ್ಟ್ ಕೊಡ್ಬೇಕು ನಿಮ್ ಪೇಮೆಂಟ್? ನನಗ್ 3 lakhs ಕೊಡ್ಬೇಕು. ಬೇರೆಯವ್ರಿಗೆಲ್ಲಾನು 4-5 ಲಕ್ಷ ಇದೇ ತರಾನೇ ಲಕ್ಷ. ಹೋಟ್ಲ್ ಹತ್ರ ಎಲ್ಲ ಹೋಗಿ ಮಾತಾಡಿದ್ರೆ ಅವಾಗ ಏನ್ ಹೇಳ್ತಿದಾರೆ? ಅವ್ರು ಕೊಡಲ್ಲ ಅಂತಾನೆ ಹೇಳ್ತಾ ಇದಾರಾ? ಫಸ್ಟ್ ಕೇಳಿದಿಕ್ ತಕ್ಷಣ ರೌಡಿಸಮ್ ಮಾಡ್ತಾ ಇದೀರಾ ಅಂತ ಇದ್ರು. ನಾನಂದ್ರೆ ರೌಡಿಸಮ್ ಮಾಡ್ತಾ ಇಲ್ಲಪ್ಪ, ನನ್ ದುಡ್ಡು ನಾನ್ ಕೇಳಕ್ ಬಂದಿದೀನಿ, ಕೊಡ್ತೀವಿ. ನೀವ್ ಈ ತರ ಎಲ್ಲ ಬಂದ್ ಕೇಳಿದ್ರೆ ನಾವ್ ಕೊಡಕ್ ಆಗಲ್ಲ. ಆಯ್ತು ಕೊಡ್ತೀಯಾ? ಯಾವಾಗ ಕೊಡ್ತೀಯಾ? ಯಾವಾಗೋ ಕೊಡ್ತಾನೆ. ಅವ್ನ್ ಹೊಟ್ಟೆ ತುಂಬಿಸ್ಕೊಂಡ್ಮೇಲೆ ಅವ್ನ್ ತಿಂದು ತೇಗಿ ಜೀರ್ಣ ಆದ್ಮೇಲೆ ಅವ್ನಿಗೆ ನಮಗ್ ಕೊಡ್ತಾನೆ ದುಡ್ಡು ಅಲ್ವಾ? ಅಲ್ಲಿ ತನಕ ನಾವ್ ಹಸ್ಕೊಂಡಿರ್ಬೇಕು. ಯಾವಾಗ ದುಡ್ಡು ಕೊಡ್ತಾನೆ ಅಂತ ನಾವ್ ಹಸ್ಕೊಂಡಿರ್ಬೇಕು ಅಲ್ವಾ? ಈಗ ನಾವ್ ಕೆಲ್ಸ ಮಾಡಿದಾಗ ಮಾಡಿಸ್ಕೊಂಡಲ್ಲಪ್ಪ ನೀನು ಹಗ್ಲು ರಾತ್ರಿ ಮಾಡಿಸ್ಕೊಂಡೆ ತಾನೆ? ಖಂಡಿತ. ಸ್ಟಾಪ್ ಆಗಿದ್ಯಾ ಮ್ಯಾಮ್ ಅದು? ಸೀರಿಯಲ್ ನಡೀತಿದೆ, ಬೇರೆ ಪ್ರೊಡಕ್ಷನ್ ಹೌಸ್ ತಗೊಂಡಿದ್ದಾರೆ, ತಗೊಂಡ್ಬಿಟ್ಟು ನಡೆಸ್ತಾ ಇದಾರೆ. ನನ್ ಮಗ ಫ್ರಾಡ್ ನನ್ ಮಗ ಅಂದ್ಬಿಟ್ಟು ಚಾನಲ್ ಅವ್ರು ಉಗಿದು ಆಚೆಗೆ ಹಾಕಿದ್ದಾರೆ ಈ ಫ್ರಾಡ್ ನನ್ ಮಗನ. ಅಲ್ಲ ಆ ಹೋಟ್ಲ್ ಇಟ್ಟಿದ್ದೀನಿ ಅಂತ ಹೋಟ್ಲ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಅದಕ್ಕೆ ಇವಾಗ ನಾನು ಫುಡ್ ಕಂಟ್ರೋಲ್ ಅವ್ರಿಗೂ ಮೆಸೇಜ್ ಮಾಡ್ತೇನೆ, ಕಂಪ್ಲೇಂಟ್ ಕೊಡ್ತೀನಿ. ಇವ್ರದ್ದು ಯಾವ್ದು ಹೈಜಿನಿಕ್ ಇಲ್ಲ, ಯಾವ್ದು ಅದ್ರ ತಕ್ಕಾಗೆ ಯಾವ್ದೇನ್ ನಾರ್ಮ್ಸ್ ಇರುತ್ತಲ್ಲ ಅದ್ ತಕ್ಕಾಗಿ ಯಾವ್ದು ಅವ್ನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ.